ಹಾಸನದ ನೇಹಾ ತರನಂ ಅವರು 2024ನೇ ತೃತೀಯ ಪ್ಯಾರಾಮೆಡಿಕಲ್ ವಾರ್ಷಿಕ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳೊಂದಿಗೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ತನ್ನ ಹಾಸನ ಜಿಲ್ಲೆಗೆ ಕೀರ್ತಿಯನ್ನ ತಂದುಕೊಟ್ಟಿದ್ದಾರೆ. ಇವರು ಹಾಸನದ ನೇಹಾ ತರನಂ. ಇವರು ಅಕ್ರಮ್ ಶರೀಫ್, ಮುಬೀನಾ ತಬಸುಮ್ ಅವರ ಪುತ್ರಿಯಾಗಿ ಹಾಸನದ ಟಿಪ್ಪು ನಗರದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೇ ನೇಹಾ ತರನಂ ಅವರಿಗೆ ವಿಜ್ಞಾನದಲ್ಲಿ ಬಹಳ ಆಸಕ್ತಿ. ಆದ್ದರಿಂದ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ನಂತರ ನೇಹಾ ತರನಂ ಅವರು ತಮ್ಮ ಬಯಕೆಯಂತೆ ಹಾಸನದ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಕಾಲೇಜಿಗೆ ಸೇರಿಕೊಂಡ್ರು. ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ ಹಾಗೂ ನಿರಂತರ ಪರಿಶ್ರಮದಿಂದ ಕಲಿತು 2021-22ನೇ ಶೈಕ್ಷಣಿಕ ವರ್ಷದ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿಯ ಎಲ್ಲಾ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಹಂತದಲ್ಲಿ ತೇರ್ಗಡೆಯನ್ನ ಹೊಂದಿದ್ದಾರೆ. ಸಮಾಜದ ಹಲವು ರೀತಿಯ ತಡೆಗೋಡೆಗಳು ಹಾಗೂ ಕಟ್ಟುಪಾಡುಗಳ ಎಲ್ಲೆಗಳನ್ನ ಮೀರಿ ತನ್ನ ಪ್ರಯತ್ನಗಳನ್ನ ಒಗ್ಗೂಡಿಸಿಕೊಂಡು ತನ್ನಿಂದ 10 ಜನರಿಗಾದರೂ ಉಪಯುಕ್ತವಾಗುವಂತೆ ಬೆಳೆದು ನಿಲ್ಲಬೇಕೆಂಬ ಹಂಬಲದಿಂದ ಕಲಿತು ಇಂದು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದೋದು ಮಾತ್ರವಲ್ಲದೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ತಮ್ಮ ಊರು ಹಾಗೂ ಕುಟುಂಬವು ಹೆಮ್ಮೆ ಪಡುವಂತೆ ಮಿಂಚಿದ್ದಾರೆ ನೇಹಾ ತರನಂ. ಶಿಕ್ಷಣವೆಂಬುದು ಆಧುನಿಕ ಯುಗದ ಅನಿವಾರ್ಯ ಅಸ್ತ್ರ. ಪದವಿ ಶಿಕ್ಷಣದವರೆಗೂ ಕಲಿತು ಮುಂದೆ ಅರ್ಧದಲ್ಲೇ ಶಿಕ್ಷಣವನ್ನ ಮೊಟಕುಗೊಳಿಸುವ ಹೆಣ್ಣು ಮಕ್ಕಳಿಗೆ ನೇಹಾ ತರನಂರಂತಹ ಹಿಜಾಬಿ ಸಹೋದರಿಯರು ಮಾದರಿಯಾಗಬೇಕು. ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿ ತನ್ನ ಜಿಲ್ಲೆ ಹಾಗೂ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸಂಸ್ಥೆಗೆ ಕೀರ್ತಿಯನ್ನ ತಂದುಕೊಟ್ಟ ನೇಹಾ ತರನಂ ಅವರ ಅತ್ಯುತ್ತಮ ಸಾಧನೆಗೆ ಸಂಸ್ಥೆಯ ಆಡಳಿತ ಮಂಡಳಿಯವರು ಅಭಿನಂದಿಸಿದ್ದಾರೆ ಮತ್ತು ಕಾಲೇಜಿನ ಕುಲಪತಿಗಳು ಹಾಗೂ ಗುರು ವೃಂದದವರು ನೇಹಾರವರ ಶ್ರಮ ಫಲಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಾಧಕಿ ನೇಹಾ ತರನಂ ಅವರಿಗೆ ಕನ್ನಡ ಮುಸ್ಲಿಂ ಒಕ್ಕೂಟದ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.